10/2025 ಮಾನ್ಯ ಕರ್ನಾಟಕ ರಾಜ್ಯದ BJP OBC ಪ್ರಧಾನ ಕಾರ್ಯದರ್ಶಿಯಾದಂಥ ಅವ್ವಣ್ಣ ಮೆಕ್ಕೆಯವರು ಲಚ್ಚಪ್ಪ ಜಮಾದಾರ್ ವಿರುದ್ಧ ಒಂದು ಪ್ರೆಸ್ ಮೀಟ್ ಮಾಡಿದರು. ಲಚ್ಚಪ್ಪ ಜಮಾದಾರ್ ಅವರು ನವೆಂಬರ್ 2ನೇ ತಾರೀಕು RSS ದಿವಸ ಪಥಸಂಚಲನ ಮಾಡ್ತಾ ಇದ್ದಾರೆ, ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ಅವರು ಹೇಳಿದರು. ಇದು ನಾವು RSS ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾ ಇದ್ದಿಲ್ಲ. ಇವತ್ತು ಬೇರೆ ಬೇರೆ ಸಂಘಟನೆ ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾಯಿಲ್ಲ. ಕೋಲಿ ಕಬ್ಬಲಿಗೆ ಎಸ್ ಟಿ ಹೋರಾಟ ಸಮಿತಿಯಿಂದ ಕೋಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೋಲಿ ಕಬ್ಬಲಿ ಅಂಬಿಗಾ ಬೆಸ್ತ ತಳವಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ 2ನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು. ಯಾಕಂದರೆ ಚಿತ್ತಾಪುರ ತಾಲೂಕು ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ. ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣಿನಲ್ಲಿದೆ. ಅದಕ್ಕಾಗಿ ಎಲ್ಲ ವಿಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ, ಎಲ್ಲ ಕಡೆ ಪ್ರಚಾರ ಆಗ್ತಂತ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಮಾಡಬೇಕಂತ ಉದ್ದೇಶಿದೆ ಹೊರತು ಪಥಸಂಚಲನ ಮಾಡೋಕ್ಕೆ ನಾವು ಅಲ್ಲಿ ಬಂದಿಲ್ಲ. ಮುಂದೂ ಪಥಸಂಚಲನ ಮಾಡಲ್ಲ, ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮಾದಾರ್ ಥರ. ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಮಾದಾರರು ಬೇರೆಯವ್ರಿಗೆ ಓಲೈಕೆ ಮಾಡೋಕ್ಕೆ ಬೇರೆಯವರಿಗೆ ಹೊಗಳಕ್ಕೆ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ಲತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಆ ರೀತಿಯಾಗಿ ನಾವು ಮಾಡತ್ತಾ ಇದ್ದಿಲ್ಲ. ಇವತ್ತು ಸುಮಾರು ಕರೋನಾ ಬಂದರೂ ಕೂಡ ಲಚ್ಚಪ್ಪ ಜಮಾದಾರರು ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಕೇಸ್ ಬಿದ್ದರೂ ಕೂಡ BJPಯಲ್ಲಿದ್ದರು, ನೀವು BJPಯಲ್ಲಿದ್ದೀರಿ, ಅವರು BJPಯಲ್ಲಿದ್ದರು. ನೀವ್ಯಾಕೆ ಹೋರಾಟ ಮಾಡಲಿಲ್ಲ? ಇವತ್ತು ಲಚ್ಚಪ್ಪ ಜಮಾದಾರ್ ಅವರು ಅರೆಬೆತ್ತಲೆಯಾಗಿ ಹೋರಾಟ ಮಾಡಿದ್ದಾರೆ, ನೀವ್ಯಾಕೆ ಮಾಡಲಿಲ್ಲ? ನೀವು ಮಾಡ್ಬೋದಿತ್ತಲ್ಲ, ಸಮಾಜ ಕಳಿದ್ದಾರೆ. ನೀವು BJPಗೋಸ್ಕರ ಮಾತ್ರ ಹೋರಾಟ ಮಾಡ್ತಾಯಿದ್ದೀರಿ, ಸಮಾಜಕ್ಕಾಗಿಗೋಸ್ಕರ ಮಾಡುತ್ತಿದ್ದಿಲ್ಲ. ನೀವು ಬೇರೆಯವರಿಗೆ ಓಲೈಕೆ ಮಾಡತ್ತಾರೆ, ಬೇಲೈಕೆ ಓಲೈಕೆ ಆಗಿಲ್ಲ. ನೀವು ಹೋರಾಟ ಮಾಡೋದು ನಿಮಗೋಸ್ಕರ ಮಾಡತ್ತೀರಿ. ಇವತ್ತು 10ರಿಂದ 10 ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ. 10 ಗಂಟೆ ಆದ ತಕ್ಷಣ ಬೆಳಗ್ಗೆ ಎದ್ದು ಕೂಡ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ MLA ಅವ್ರ ಮನೆಯಾಗ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಗಾಗಿರೋದು? ಯಾರಿಗೆ ಓಲೈಕೆ ಮಾಡಕತ್ತೀರಿ ನೀವು? ಇದು ತಿಳಿಸ್ರಿ. ನೀವು ಕೇಳಬೇಕಾದ್ರೆ ನಾವು ಇವತ್ತು ಹೋರಾಟ ಮಾಡಿಕೆ ಏನು BJPದವ್ರ ಸಂಘಟ ಏನು ನಾವೇನು ಮಾತಾಡ್ತಾ ಇದ್ದೀವ? BJPದ ಸಂಘಟ ಇದ್ದಿದ್ದೇವ? ಏನಾರ ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗ ಇದ್ದಿದ್ದೇವೋ ಪಕ್ಷದಲ್ಲಿ ಸರಿ ಮಾತಾಡಿರ್ಬೇಕು. ಅದೇನು ತಪ್ಪದ? ಇವತ್ತು ನಮ್ಮ ಕೋಲಿ ಸಮಾಜದ ಮುಖಂಡರು BJP ಪಕ್ಷದಲ್ಲಿರ್ತಕ್ಕಂಥವ್ರು ಅವತ್ತಿನ ದಿನ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಲಚ್ಚಪ್ಪ ಜಮಾದಾರ್ ಅವ್ರ ಕುರಿತು ಆರೋಪ ಮಾಡ್ತಾರೆ. ಲಚ್ಚಪ್ಪ ಜಮಾದಾರ್ ಅವರು ಈ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂಥೇಳಿ. ಲಚ್ಚಪ್ಪ ಜಮಾದಾರ್ ಅವರು ನಾನು ತಿಳಿದಂತೆ 2020ರಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ. ಯಾವತ್ತೂ ಕೂಡ ಅವರು ಕೋಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ. ಮತ್ತು ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ 10-20 ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದಾರ್ ಒಬ್ಬರಿಗೆ ಅಂತ ಹೇಳಿಕೆಸಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು 2ನೇ ತಾರೀಕು ಚಿತ್ತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಸ್ ಟಿ ಸೇರ್ಪಡೆ ಮಾಡಬೇಕು, ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರೆಸ್ ಮೀಟ್ ಮಾಡಿದೆವು. ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ. ನಾವು ಯಾವುದೇ ಪಥಸಂಚಲನ ಮಾಡ್ತೀವಿ ಅಥವಾ RSS ವಿರುದ್ಧ ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ. ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ. ಮಾನ್ಯ ಅವ್ವಣ್ಣ ಮೇಕೇರಿ ಸಾಬರ ತಂಡ ಅವ್ರೇನು ಅವತ್ತು ಜೊತೆ ಬಂದಿದ್ರು, ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ. ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಲಚ್ಚಪ್ಪ ಜಮಾದಾರ್ ಅವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ. ಯಾವುದೇ ತಾಲೂಕದಲ್ಲಿರಲಿ, ಯಾವುದೇ ಪಕ್ಷದಾಗಿದ್ದೂ ಕೂಡ ಅವರು ಪಕ್ಷ ನೋಡಲ್ಲ. ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತಂಥ ಅನೇಕ ಉದಾಹರಣೆಗಳಿವೆ. ಇವತ್ತು ಕಳೆದ ಬಾರಿ BJPಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಅವರು ಕೊಡಿಸುವಲ್ಲಿ. ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ಬರುವುದು ಏನೆಂದರೆ
ವಿಷಯ ಏನೆಂದರೆ 28 ತಾರೀಕು 10ನೇ ತಿಂಗಳು 2028ರಂದು BJP ಪಕ್ಷದ ಹಾಗೂ ಜಿಲ್ಲಾ OBC ರಾಜ್ಯ ಅಧ್ಯಕ್ಷರು ಅವ್ವಣ್ಣ ಮೇಕೆರಿ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು. ಯಾಕಂದರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ. ಯಾರೇ ಮಾಡಿದರೂ ಒಂದಾಗಿ ಮಾಡಿರಿ. ಇದ್ರಾಗ ಯಾವುದು ಪಕ್ಷಾಪೇತ ನಮ್ಮದೇನಿಲ್ಲ. ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ. ನೀವು ಅದನ್ನೆಲ್ಲ ಬಿಟ್ಟು ಲಕ್ಷ ಜಮದವ್ರು ಹಿಂಗೆ ಅನ್ನೋದು ಬಟ್ ಮಾಡೋದು ತಪ್ಪಂತ ನಾವು ಖಂಡಿಸ್ತೀವಿ. ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದೆ ನೀವು ಮಾಡಿರಿ, ನಿಮಗೆ ನಾವು ಬೆಂಬಲ ಕೊಡ್ತೀವಿ. ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ್ದ ಸಲುವಾಗಿ ನಾವು ಅದು ಒಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋಗೋಸ್ಕರ ಇದು ಎಲ್ಲ ಮೇಲೂ ಇದಕ್ಕೆ ಹೋಗಿ ಮುಟ್ಟುತ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಕೇಳಿ ಹೊರತು ಬೇರೆ ಉದ್ದೇಶ ನಮ್ದು ಏನೂ ಇಲ್ಲ. ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗತ್ತದ. ಸಮಾಜಕ್ಕೆ ಇವತ್ತಿನ ದಿನ ಈಗ ತಳವಾರದು ST ಸರ್ಟಿಫಿಕೇಟ್ ಸಿಗಬೇಕಾದ್ರ ಕಾರಣ ಲಚ್ಚಪ್ಪ ಜಮದವ್ರವರೇ ಅರೆಬೆತ್ತಲೆ ಹೋರಾಟ ಮಾಡಿದೆವು. ಸಮಾಜಕ್ಕೆ ಎಲ್ಲೇ ಅನ್ಯಾಯ ಆದ್ರೆ ಹೋಗ್ತಿರ್ತೀವಿ. ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾಯಿಲ್ಲ, ಸಮಾಜಗೋಸ್ಕರ ಮಾಡ್ತಾಯಿದ್ದೀವಿ.